ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಾನು ಸೂಪರ್ ಹೆಲ್ತಿ ಗಂಜಿ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿರ್ಲಿಲ್ಲ, ಸೊ ಅದಕ್ಕೆ ಗಂಜಿ ಮಾಡ್ಕೊಡೋಣ ಅಂತೇಳಿ ಮಕ್ಕಳಿಗೆ ಯಾವತ್ತೂ ಹೆಲ್ತಿ ಫುಡ್ಸ್ ಕೊಡೋಣ ಅಂತ ಫಸ್ಟ್ ನಾನು ಪ್ರಿಫರ್ ಮಾಡೋದು. ನಮ್ಮೂರ ರಾಗಿ ಮತ್ತೆ ಕಪ್ಪು ಉದ್ದಿನ ಬೇಳೆ ಇಟ್ಕೊಂಡು ಮಾಡೋ ವಿಧಾನ. ಇದು ಬಂದ್ಬಿಟ್ಟು 4 ಜನಕ್ಕೆ 2 ಟೈಮ್ ಯೂಸ್ ಮಾಡೋ ಥರ ತೋರಿಸ್ತಾ ಇದ್ದೀನಿ. ಕಪ್ಪು ಉದ್ದಿನ ಬೇಳೆ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಬೇಕು, ಕಲರ್ ಚೇಂಜ್ ಆಗೋವರೆಗೂ. ಲೈಟ್ ಬ್ರೌನ್ ಆಗಾದ್ಮೇಲೆ ಬಾದಾಮಿ ಆಮೇಲೆ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋದು. ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನ ಸಪ್ರೇಟ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅದು ಕೂಲ್ ಡೌನ್ ಆಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಇದು ಟ್ರಾನ್ಸ್ಫರ್ ಮಾಡಾದ್ಮೇಲೆ ರಾಗಿನ ಕೂಡ ಹುರ್ಕೊಬೇಕು. ರಾಗಿ ಬಂದ್ಬಿಟ್ಟು ಇದು ಪಾಪ್ಕಾರ್ನ್ ಸಿಡಿಯುತ್ತಲ್ಲ, ಆ ಥರ ಸಿಡಿಯುತ್ತೆ. ಅದೇ ನಿಮಗೆ ಒಂದು ಟೆಂಪ್ರೇಚರ್ ನೋಡ್ಕೊಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡು ಅದು ನೋಡಿ ಯಾವ ಥರ ಸೂಪರಾಗಿ ಉರಿತಾ ಇದೆ. ಆ ಥರ ಅದು ಬಂದಾದ್ಮೇಲೆ ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ. ಅದಾದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಇದು ಹಸಿ ಶುಂಠಿನೂ ಲೈಟಾಗಿ ಬ್ರೌನಿಶ್ ಆಗಿ ಹುರ್ಕೊಬೇಕು. ಅದಾದಮೇಲೆ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಹುರ್ಕೊಬೇಕು. ನುಣ್ಣಗೆ ಹುರ್ಕೊಂಡಾದ್ಮೇಲೆ 1 ಗ್ಲಾಸಷ್ಟು ನೀರು ಕುದಿಯೋಕ್ಕೆ ಇಟ್ಟು ಅದರಲ್ಲಿ ನಿಮಗೆ ಒಬ್ಬರಿಗೆ 2 ಟೀ ಸ್ಪೂನ್ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಜಿ ಅದಕ್ಕೆ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಾವು ಇಟ್ಕೊಂಡಿದ್ವಲ್ಲ ಜಿಂಜರು, ಹಸಿ ಶುಂಠಿ, ಅದನ್ನ ಪುಡಿ ಮಾಡಿಕೊಂಡು 2 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಕಲಗಿಸ್ಕೊಬೇಕು. ನೋಡಿ, ಈ ಥರ ಬರಬೇಕು. ಅಂಥ ಹದದಲ್ಲಿ 3 ಟೀ ಸ್ಪೂನು ದೇಸಿ ಅಂತಲ್ಲ, ಒಳ್ಳೆಯದು ಒಳ್ಳೆ ಬ್ರ್ಯಾಂಡ್ ಏನಿದೆ ಅದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದು ಗಟ್ಟಿ ಅದಕ್ಕೆ ಬರಬೇಕು. ನೋಡಿ, ಇಂಥ ಅದಕ್ಕೆ ಬಂದಾದ್ಮೇಲೆ ನಿಮಗೂ ಗೊತ್ತಿರುತ್ತೆ, ನಾನು ಜಸ್ಟ್ ಹೇಳ್ತಿದ್ದೀನಿ, ನನ್ನ ಥರ ಯಾರಾದ್ರೂ ಇಟ್ಟರೆ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ. ಇದು ನಾನು ಕೆನೆ ಬರಿತ ಹಾಲು ತಗೊಂಡಿದ್ದೀನಿ. ನಾವು ಯಾವಾಗಲೂ ನಂದಿನಿ ಆರೆಂಜ್ ತಗೊಳ್ಳೋದು. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ, ಇದು ಬ್ರೌನ್ ಶುಗರ್ ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಂಥ ಅದಕ್ಕೆ ಬರಬೇಕದು. ಇಂಥ ಅದಕ್ಕೆ ಬಂದಾದ್ಮೇಲೆ ನೋಡಿ, ಈ ಥರ ಅದಕ್ಕೆ ಬಂದಾದ್ಮೇಲೆ ನೀವು ಸ್ವಿಚ್ ಆಫ್ ಮಾಡ್ಕೊಬೋದು. ಸ್ಟವ್ನ ಆಫ್ ಮಾಡಿ ಆದಮೇಲೆ ನೋಡಿ ಇಷ್ಟು ಮಿಕ್ಸ್ ಇರುತ್ತೆ. ಇದು ಬಂದು ನೋಡಿ 1 ಕಪ್ ಆಗೋಷ್ಟು ಬಂದಿರುತ್ತೆ. ಇದನ್ನ ಎತ್ತಿ ಸೈಡಿಗೆ ಇಟ್ಬಿಡ್ತೀನಿ. ಇದೆಲ್ಲ ಆದಮೇಲೆ ನೋಡಿ ನಾನು ಯಾವ ಥರ ಗಾರ್ನಿಷ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ಕುಡಿಯೋದು. ನನ್ನ ಮಕ್ಕಳು ನೋಡೋಕ್ಕೆ ಚೆನ್ನಾಗಿದ್ರೇನೆ ನೋಡಿ, ಹಂಗೆ ಇಟ್ಟಾದ್ಮೇಲೆ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಅದಾದಮೇಲೆ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹುಯ್ಕೊಂಡು ಅದ್ರ ಮೇಲೆ ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿ ಅದ್ರ ಮೇಲೆ 2 ಏನಾದ್ರು ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಡಿಸೈನ್ ಮಾಡಿ. ನನಗದೆಲ್ಲ ಮಾಡೋಕ್ಕೆ ಬರಲ್ಲ, ಹೇಗೋ ಮಾಡಿದ್ದೀನಿ ವೀಡಿಯೋಗೋಸ್ಕರ. ನಾವು ಯಾವಾಗಲೂ ಹೊರಗಡೆ ಇರೋ ಐಟಮ್ಸು, ಪ್ರಿಸರ್ವೇಟಿವ್ ಫುಡ್ಸು, ಕಲರ್ಸು, ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ಸು ಅದೆಲ್ಲ ನಾವು ಯೂಸ್ ಕೊಡೋದು. ಇಂಥ ಐಟಮ್ಸು ಮನೇಲಿರೋ ಪದಾರ್ಥಗಳನ್ನ ಇಟ್ಕೊಂಡು ಈ ಥರ ಎಲ್ಲ ಡಿಸೈನ್ ಆಗಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ನಾವು ಮಾಡಿಕೊಡ್ಬೇಕಾಗುತ್ತೆ. ಅವರು ಮಕ್ಕಳ ಹೆಲ್ತ್ ಈಗಿಂದನೇ, ಚಿಕ್ಕ ವಯಸ್ಸಿಂದನೇ ಇದೇ ಫುಡ್ಸ್ ತಿನ್ನಬೇಕು, ಇದೇ ಥರನೇ ಬೆಳಿಬೇಕು ಅಂತ ನಾವು ಹೇಳ್ಕೊಟ್ಟು ಬೆಳೆಸಿದ್ರೆ ಖಂಡಿತ ಅವ್ರಿಗೂ ಹೆಲ್ತ್ಗೆ ಯಾವ ಹಾನಿಕರನೂ ಆಗಲ್ಲ. ನೀವು ಖಂಡಿತ ಟ್ರೈ ಮಾಡಿ. ಏನಿಲ್ಲ, ಮನೇಲಿರೋ ಪದಾರ್ಥಗಳನ್ನ ಇಟ್ಕೊಂಡು ಮಾಡಬೇಕಷ್ಟೇ. ಎಕ್ಸ್ಟ್ರಾ ಏನು ನಾವು ಹೊರಗಡೆಯಿಂದ ಅಂಗಡಿಯಿಂದ ತಗೊಂಡ್ಬರೋ ಅವಶ್ಯಕತೆನೇ ಇರಲ್ಲ. ನೋಡಿ, ಈ ಥರ ಡಿಸೈನಾಗಿ ಡೆಕೋರೇಟ್ ಮಾಡಿ ಕುಡಿದ್ವಿ. ಸೂಪರ್ ಟೇಸ್ಟಿಯಾಗಿತ್ತು. ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ. ಇದು ಹದವಾಗಿದ್ರೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಮುಚ್ಚಿಡ್ತಿದ್ದೀನಿ. ನಾನು ಬೇಗನೆ ಕುಡಿದೆ, ಯಾಕಂದರೆ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು, ಅದಕ್ಕೆ ಕುಡಿದ್ಬಿಟ್ಟೆ. ಫಸ್ಟು ನಾನು ಚೆನ್ನಾಗಿರ್ಬೇಕಲ್ವಾ, ಫಸ್ಟು ನಾನು ಚೆನ್ನಾಗಿದ್ದೀನಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ. ಕುಡಿದೆ.
ಕುಡಿದ್ಬಿಟ್ಟು ನಿಮಗೆ ಒಂದು ಹಾರ್ಟ್ ತೋರಿಸ್ಬಿಟ್ಟು ವಿಡಿಯೋನ ಮುಗಿಸೋ ಸಮಯ ಬಂತು. ಇಷ್ಟು ಸಮಯ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Bye-bye. Keep supporting us.